ಚಿನ್ನು ಅಕ್ಕ, ಏನು ಓದ್ತಾ ಇದ್ಯಾ? ಅದ್ರಲ್ಲೇ ಪೂರ್ತಿ ಮುಳ್ಗೋಗಿದ್ಯಾ? ಅದು ಶಿಲಾಯುಗದಲ್ಲಿ ಇದ್ದ ಡೈನಾಸರ್ಗಳ ಬಗ್ಗೆ ತಿಳಿದುಕೊಳ್ಳೋಕೆ. ಹೌದಾ? ನಂಗೂ ಅದ್ರ ಬಗ್ಗೆ ಹೇಳ್ತ್ಯಾ? ಬನ್ನಿ, ಅದ್ರ ಹತ್ರನೇ ತಿಳ್ಕೊಳ್ಳೋಣ. ಹಯ್ಯ, ಜಾಲಿ! ಕಾಡಿನಲ್ಲಿ ನಾನು ಸುತ್ತಿ ಸುತ್ತಿ ಬಂದೆ, ಕೆಂಪು ರುಮಾಲನ್ನು ಧರಿಸಿ. ನಾನು ನಿನ್ನ ಸ್ನೇಹಿತ, ನನ್ನ ನೋಡಿ ಹೆದರಬೇಡ, ಜೊತೆಯಲ್ಲೇ ಹಾಡಿ ಆಡು ನೀ. ನನ್ನ ದೊಡ್ಡ ಕಾಲ್ಗಳಿಂದ ಎಲ್ಲವನ್ನು ಜಿಗಿದು ದಾಟುವೆ, ಉದ್ದದ ನನ್ನ ಬಾಲವನ್ನು ಆಡಿಸುತ್ತ ಮೋಜು ಮಾಡುವೆ. ಆಸ್ಟರಾಯ್ಡ್ ಬಿದ್ದು ಅಳಿದು ಹೋದಂಥ ದೊಡ್ಡದಾದ ಹಲ್ಲಿಗಳು ನಾವು. ತಿನ್ನುವೆವು ಹುಲ್ಲನ್ನು, ತಿನ್ನುವೆವು ಮಾಂಸವು, ನಮ್ಮಲ್ಲಿ ಎರಡೇ ವಿಧ. ನನ್ನ ಗುಂಡು ಕಣ್ಗಳಿಂದ ತೀಕ್ಷ್ಣವಾಗಿ ಎಲ್ಲ ನೋಡಬಲ್ಲೆನು. ನನ್ನ ಚರಿತ್ರೆ ಎಲ್ಲ ಇಂದು ನಿಮ್ಮ ಪಾಠಗಳಲ್ಲಿ. ಪಪ್ಪು, ಇವತ್ತು ಡೈನೋಸಾರ್ ಮರಿ ಜೊತೆ ಚೆನ್ನಾಗಿತ್ತಲ್ವಾ? ಹೌದು, ಡೈನಾಸರ್ ಮರಿನೇ ಹೀಗಿತ್ತು ಅಂದ್ರೆ ದೊಡ್ಡದು ಹೇಗಿರುತ್ತೋ. ಸರಿ ಪಪ್ಪು, ಚಿನ್ನು ಅಕ್ಕ ಹೇಳಿದ್ಲು ಡೈನೋಸಾರ್ಗಳು ತೆಂಗಿನ ಮರಕ್ಕಿಂತ ಎತ್ತರ ಇರುತ್ತೆ. ವಾವ್, ಎಷ್ಟು ದೊಡ್ಡದು! ಸರಿ, ನಾನು ಈಗ ನಿಮಗೆ ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತೀರಾ? ಡೈನಾಸರ್ ಮರಿ ಯಾವ ಪ್ರಾಣಿಯ ಜಾತಿಗೆ ಸೇರಿದ್ದು ಅಂತ ಹೇಳ್ತು? ನೀವು ಗಮನ ಇಟ್ಟು ಕೇಳಿದ್ದೀರಿ ಅಂತ ಅನ್ಕೋತೀನಿ. ಹಾಗೇನೆ ನಿಮ್ಮ ಉತ್ತರನ ಕಮೆಂಟ್ಸ್ನಲ್ಲಿ ಮರೀದೆ ಟೈಪ್ ಮಾಡಿ.